ನನ್ನ ನೀನು. ನಿನಗೆ ಬೇಕಾದಾಗೆಲ್ಲ ಕಾಲ್ ಮಾಡಿ ಔಟಿಂಗ್ ಕರ್ಕೊಂಡು ಹೋಗಿ ಚೆನ್ನಾಗಿ ಮಾತಾಡಿ ತಲೆ ಕೆಡಿಸಿ ಇವಾಗ ಗೋಸ್ಟಿಂಗ್ ಮಾಡ್ತಿದ್ಯಾ? ಸಾರಿ ಬೇಬಿ, ಒಂಚೂರು ಬ್ಯುಸಿ ಆಗಿದೆ. ಏಯ್, ಯಾರಿಗೆ ಬೇಕು ನೀನು ಸಾರಿ? ನಿನ್ನೆಯಿಂದ ಯಾಕೋ ಕಾಲ್ ಪಿಕ್ ಮಾಡಿಲ್ಲ? ಸಾರಿ ಬೇಬಿ, ಆ್ಯಕ್ಚುಲಿ ಬಿಸ್ನೆಸ್ಸಲ್ಲಿ ಒಂಚೂರು ಪ್ರಾಬ್ಲಮ್ ಆಗೋಗಿತ್ತು, ಹಾಗಾಗಿ ಅದರಲ್ಲೇ ಸ್ಟಕ್ ಆಗೋಗಿದೆ. ಏನು ಪ್ರಾಬ್ಲಮ್ಮು? ಏನಿಲ್ಲ ಬೇಬಿ, ನನ್ನ ಅಕೌಂಟು ಬ್ಲಾಕ್ ಆಗೋಗಿದೆ. ಓಹ್, ಹೌದಾ? ಹಾಂ ಬೇಬಿ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿನಗೆ ಗೊತ್ತಲ್ವಾ ಬಿಸ್ನೆಸ್ ಮಾಡೋರಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ. ಅಕೌಂಟಲ್ಲಿ ದುಡ್ಡಿದೆ, ಆದರೆ ಕೈಗೆ ಸಿಗ್ತಾ ಇಲ್ಲ, ಒತ್ತಾಡ್ತಾ ಇದ್ದೀನಿ. ಯು ಡೋಂಟ್ ವರಿ, ನಾನೇನೋ ಅರೇಂಜ್ ಮಾಡ್ತೀನಿ. ಬೇಬಿ, ನಿನ್ನ ಕೈಯಲ್ಲಿ ಆಗುತ್ತಾ? ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಸಾರಿ ಬೇಬಿ, ನನ್ನಿಂದ ನಿನಗೆ ತೊಂದರೆ ಆಗ್ತಾ ಇದೆ. ಐ ಆಮ್ ರಿಯಲಿ ಸಾರಿ. ನೋ ಪ್ರಾಬ್ಲಮ್, ನಾನೇ ವಾಪಸ್ ಕಾಲ್ ಮಾಡ್ತೀನಿ, ರಿಸೀವ್ ಮಾಡು. ಹಾಂ ಹಾಂ, ಓಕೆ ಬೇಬಿ, ಶ್ಯೂರ್. ಇದು ನಾರ್ಮಲ್ ಕೋಳಿ ಅಲ್ಲ, ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದು. ಇದನ್ನೇ ಉಟ್ಕೊಳ್ಳೆ, ನಿಂಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಅದಕ್ಕೆಗೂ ಖುಷಿ ಆಗುತ್ತೆ. ಸರಿ. ಏನ್ರಿ ಇದೆಲ್ಲ? ನಿಮ್ಮನ್ನ ನಾವು ಒಳ್ಳೆ ಇನ್ಸ್ಪೆಕ್ಟ್ರು ಅಂದ್ಕೊಂಡಿದ್ನಲ್ರಿ. ಈ ದುಡ್ಡು ನೋಡಿದ್ಮೇಲೆ ನಿಮ್ಮಲ್ಲೂ ಕೆಟ್ಟ ಭಾವನೆ ಇದೆ ಅನ್ನೋದು ಪ್ರೂವ್ ಆಗೋಯ್ತು. ಎಷ್ಟೋ ಜನಕ್ಕೆ ಪೊಲೀಸ್ನವರು ಅಂತಂದ್ರೆ ಲಂಚ ತಿನ್ನೋರು ಅನ್ನೋ ಭಾವನೆ ಇದೆ. ನಿಮ್ಮಂಥವರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಸರ್ ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಆಕ್ಚುಲಿ ನನ್ನ ಮಗಳು ಬೇರೆ ಎಲ್ಲೋ ಕೊಡೋಕೋಗಿ ಮಿಸ್ ಆಗಿ ನನ್ನ ಹತ್ರ ಬಂದ್ಬಿಟ್ಟಿದ್ದಾಳೆ. ರೇ, ನಮ್ಮ ಕಣ್ಣಿಗೆ ಮಂಕ್ ಬುದ್ಧಿ ಎರ್ಚೋಕ್ ಬರಬೇಡಿ, ಇದೆಲ್ಲ ನಮ್ಮ ಹತ್ರ ನಡೆಯಲ್ಲ. ನಿಮ್ಮ ಹೆಸರಲ್ಲಿ 100 ಎಕರೆ ತೋಟ ಇದೆ ಅಂತ ಕೇಳಿದ್ದೆ, ಅದೆಲ್ಲ ಹೇಗೆ ಬಂತು ಅಂತ ಇವಾಗ ಗೊತ್ತಾಯ್ತು. ಇಲ್ಲ ಸರ್, ಅದು ನನ್ನ ಹೆಂಡತಿ ಕಡೆಯವ್ರದ್ದು. ನನ್ನ ಮದುವೆಗೆ ವರದಕ್ಷಿಣೆ ಕೊಡಲಿಲ್ಲ ಅಂತ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಅಷ್ಟೇ. ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ರೀ, ನಿಮ್ಮ ಹೆಂಡತಿ ಕಡೆಯವರು ಬೀದಿಲಿ ಕಬಾಬ್ ಮಾರ್ಕೊಂಡಿದ್ದವರು, ಅವ್ರ ಹತ್ರ ಎಲ್ರಿ 100 ಎಕರೆ ತೋಟ ಬರುತ್ತೆ? ಸುಳ್ಳಿನ ಕತ್ತೆ ಕಟ್ಟಕ್ ಬಂದ್ರೆ ಸತ್ಯನ ಯಾವ ರೀತಿ ಹೊರಗೆ ತರಬೇಕು ಅನ್ನೋದು ಗೊತ್ತಿದೆ ನಮಗೆ. ಈಗಲೇ ನಿಮ್ಮ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿಸಿ ಇಮಿಡಿಯೇಟ್ ಆಕ್ಷನ್ ತಗೋತೀನಿ. ಸರ್ ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಬೇಕಿದ್ರೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಜಯರಾಮನ್ ಕೇಳಿ ಸರ್. ಸರ್, ನಮ್ಮ ಸಾಹೇಬರು ತುಂಬ ಒಳ್ಳೆಯವರು ಸರ್. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಳ್ರಿ. ತಗೊಳ್ಳಿ, ಕ್ಯಾಶ್ ಎಲ್ಲ ಸೀಸ್ ಮಾಡಿ ಎಂಕ್ವೈರಿಗೆ ರೆಡಿ ಇರಿ. ಸರ್ ಪ್ಲೀಸ್ ಸರ್. ಡ್ಯಾಡ್, ಏನಿದೆಲ್ಲ? ಒಬ್ಳೆ ಮಗಳು ಅಂತ ಫ್ರೀಡಮ್ ಕೊಟ್ಟಿದ್ದೆ, ಆಫೀಸರ್ ಮುಂದೆ ಗಮ್ ಹಾಕಿ ನನ್ನ ಬಾಯಿ ಮುಚ್ಚೋ ತರ ಮಾಡ್ಬಿಟ್ಟಿಯಲ್ಲ. ಅಲ್ಲ ಡ್ಯಾಡ್, ಹೋಗಿಲ್ಲಿಂದ ಹೊರಟಾಗೋ. ಛೇ, ಅನುಕಂಪದ ಅಲೆ ಮೇಲೆ ತೇಲಾಡ್ತಾ ಪ್ರಮೋಷನ್ ಗಿಟ್ಟಿಸ್ಕೊಳ್ಳೋಣ ಅನ್ಕೊಂಡ್ರೆ ಎಲ್ಲ ಹಾಳಾಗೋಯ್ತು. ಬನ್ನಿ ಬನ್ನಿ, ತಗೊಳ್ಳಿ ನೀರು. ಏನು ಮೇಡಮ್ ಅವರು ಇಷ್ಟೊಂದು ಸಂತೋಷವಾಗಿದ್ದೀರಿ? ಯಾಕೆ ನಾನು ಸಂತೋಷವಾಗಿರ್ಬಾರ್ದಾ? ಹಾಗಲ್ಲ ಕಣೆ,
ಮೊದಲೆಲ್ಲ ಮನೆಗೆ ಬಂದಾಗ ನಿನ್ನ ಮಗನ ಬಗ್ಗೆ ಊರವರೆಲ್ಲ 1000 ಕಂಪ್ಲೇಂಟ್ ಹೇಳಿರೋರು. ನಿನ್ನ ಮುಖ ಒಳ್ಳೆ ಸೋರೆಕಾಯಿ ಥರ ಆಗಿರೋದು ಇವತ್ತೇನು ಒಳ್ಳೆ ಮೈಸೂರು ಮಲ್ಲಿಗೆ ಥರ ಇದೆಯಲ್ಲ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಾಳೆ ನೀವು ಕೆಲ್ಸಕ್ಕೆ ರಜಾ ಹಾಕ್ಬೇಕು. ಆಗಲ್ಲ ತಾಯಿ, ಆಗಲ್ಲ. ನೀನು ಖುಷಿ ವಿಷಯ ಹೇಳದೆ ಹೋದ್ರೂ ಪರವಾಗಿಲ್ಲ, ರಜೆ ಹಾಕಿ ಅಂತ ಮಾತ್ರ ಹೇಳ್ಬೇಡ. ಇಷ್ಟು ದಿನ ಮನೇಲಿ ಇದ್ದಿದ್ದು ಸಾಲ್ದ? ಮತ್ತೆ ಏನಾದ್ರೂ ನಾನು ರಜೆ ಕೇಳಿದ್ರೆ ಸಾಹೇಬ ಮನೇಲೇ ಇದ್ಬಿಡು ಅಂದ್ಬಿಡ್ತಾನೆ. ಮೊದಲೇ ಅವನಿಗೆ ನನ್ನನ್ನು ಕಂಡ್ರೆ ಆಗಲ್ಲ. ಸಿಕ್ಕಿರೋ ಪ್ರಮೋಷನ್ಗೆ ಸೈನ್ ಹಾಕಿಲ್ಲ, ನೀನ್ ಬೇರೆ ರಜೆ ಹಾಕು ಅಂತಿದ್ಯಲ್ಲ. ಮನೆ ಮಗನ್ ಮದ್ವೆ ಮಾತುಕತೆ ಹೋಗ್ಬೇಕು ನಾಳೆ. ಏನೇ ಹೇಳ್ತಿದ್ಯಾ ಒಂದ್ಸಲ? ನರಸಿಂಹ ಅಲ್ಲ ರೀ, ನಮ್ಮ ಮೇಷ್ರು ರಾಹುಲ್ ಮದ್ವೆ ಮಾತುಕತೆ ಹೋಗ್ಬೇಕಾಗಿದೆ. ಹೌದಾ? ಹೌದಣ್ಣ, ಕಳ್ಮೇಷ್ಟ್ರು ತುಂಬಾ ವರ್ಷದಿಂದ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ರಂತೆ. ಮಧ್ಯದಲ್ಲಿ ಸಂಬಂಧ ಮುರಿದು ಹೋಗಿತ್ತಂತೆ. ಈಗ ಮತ್ತೆ ಮಾತಾಡಕ್ ಹೋಗ್ಬೇಕಂತೆ. ನಿನ್ಗೂ ಮೇಷ್ಟ್ರು ಮಗನ್ ಥರಾನೇ ಅಲ್ವಾ? ನೀವಿಬ್ರು ಮೇಷ್ಟ್ರಿಗೆ ಅಪ್ಪ ಅಮ್ಮ ಆದ್ರೆ ನಾನು ಅವ್ರಿಗೆ ಅತ್ತೆ. ಒಳ್ಳೆ ಸುದ್ದಿ ಹೇಳಿದೆ ಕಣೆ ಅಂಬುಜ. ಬೇಸ್ರೆ, ಹುಡುಗಿ ಯಾರು? ನಾವು ಅದನ್ನೇ ಕೇಳ್ತಾ ಇದೀವಿ, ಆದ್ರೆ ಸಮಯ ಬಂದಾಗ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲ ಇನ್ನು ನಿಮ್ ಯಾರನ್ನೂ ಕಾಯಿಸೋದಿಲ್ಲ. ಹುಡುಗಿ ಯಾರು ಅಂತ ಹೇಳೋ ಸಮಯ ಬಂದೇ ಬಿಡ್ತು. ಹೇಳ್ತೀರಾ? ಹಾಗಾದ್ರೆ ಯಾರು ಅಂತ ಹೇಳಪ್ಪ. ನನ್ನ ಹುಡುಗಿ ಶ್ರೀಗಂಧದ ಗೊಂಬೆ. ಹೆಸರೇನಪ್ಪ? ಅರ್ಚನಾ. ಅರ್ಚನಾ? ಯಾವ ಅರ್ಚನಾ? ನಿಮ್ಮ ಅಳಿಯ ಚಿರಾಗವ್ರ ಅಕ್ಕ.